ಸುಮಾರು ಒಂದು 17-18 ಜನನ ಅರೆಸ್ಟ್ ಕೂಡ ಮಾಡ್ತಾರೆ. ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಇವಾಗ ಎಲ್ಲೆಡೆ ಅದರ ಬಗ್ಗೆ ಚರ್ಚೆಗಳಾಗ್ತಿದೆ. ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು, ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥದ್ದು ಏನಿಲ್ಲ ಸರ್. ಕಾನೂನಿನ ಬಲೆ ಸಹಜವಾಗಿ ಪ್ರತಿ ಸಂದರ್ಭಕ್ಕೂ ರಾಜ್ಯದಿಂದ ಬಂಧಿಸ್ತಾ ಇದ್ರಿ ವಿಚಾರ ಕಾನೂನಿನ ಬಲೆ ಅಂತ ಮಾಡ್ತಾ ಇಲ್ಲ. ಕಾನೂನಿನ ಬಲೆಯನ್ನು ಕೇಳಿದೀವಿ. ಕಾನೂನಿನ ಬಲೆ ಕಾನೂನು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಾನು ಈ ವಿಚಾರ ತಗೋಬೇಕಾದ್ರೆ ಯಾವತ್ತೂ ಇವಾಗ ಮಾಧ್ಯಮದ ಬಲೆ ತಪ್ಪಾಗಲ್ಲ. ಹಾಗೆ ಕಾನೂನು ಅಂತ ಹೇಳ್ಬೋದು, ಕಾನೂನಿನ ಬಲೆ ತಪ್ಪಾಗಲ್ಲ ಅಷ್ಟೇ. ನನಗೆ ಬೇರೆ ನನಗೆ ಗೊತ್ತಿರೋದು ಇಷ್ಟೇ, ನೀವೇನ್ ತೋರಿಸ್ತಾ ಇದೀರೋ ನಮ್ಗೆ, ನಾವು ಅದರಿಂದಲೇ ನಾವು ನೋಡ್ತಾ ಇದೀವಿ, ತಿಳ್ಕೊತಾ ಇದೀವಿ, ವಿಚಾರಗಳನ್ನ ತಿಳ್ಕೊತಾ ಇದೀವಿ. ಇದ್ರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದ್ರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಗೆ ಸತ್ಯಾಂಶಗಳನ್ನು ತುಂಬಾ ಗೌರವಿಸಬೇಕಾಗುತ್ತದೆ. ತುಂಬಾ ಕೆಲಸ ಮಾಡ್ತಿದ್ದೀವಿ ಅಲ್ಲ, ಅದನ್ನ ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸ್ ನೋಡಿ ನಾವು ಸಿಎಂ ಅವರೇ ಹಠ ಹಿಡಿದಿದ್ದಾರೆ. ನನ್ನ ಪ್ರಕಾರ ಒಂದು ದೊಡ್ಡ ಮಾಧ್ಯಮಗಳು ಪೊಲೀಸ್ ಸಿಬ್ಬಂದಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಂದಾಗ ನನಗೆ ಬೇಕಾಗಿರೋದು ಒಬ್ಬ ಕಾಮನ್ ಮ್ಯಾನ್ ಆಗಿ ಸಿಗುವಾಗ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ನನಗೆ ಬರೋದು ಏನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು, ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು. ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆ ಹತ್ರ ಬಿದ್ದಿದ್ರು, ಬಾಳ್ ಬದುಕಬೇಕಾದ ರೇಣುಕಾ ಸ್ವಾಮಿ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಹುಡ್ಬೇಕಾಗಿರೋ ಆ ಮಗು ನ್ಯಾಯ ಸಿಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹೋಗ್ಬೇಕು. ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗ್ಬೇಕು. ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ನೋಡ್ತೀವಿ. ಆಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ವು, ನಾವೇನು ಸ್ಟೇಷನ್ ಆಗಿಲ್ಲ, ನಾವೇನು ಯಾವ ಸ್ಥಳದಲ್ಲೂ ನೀವೇನು ತೋರಿಸ್ತಾ ಇದೀರಿ ಅದನ್ನು ನೋಡ್ತಾ ಇದ್ದೀವಿ. ಬಹಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ. ಅಫ್ಕೋರ್ಸ್ ಎವ್ರಿಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಅಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ. ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಹೋಲ್ ಅಟ್ಮಾಸ್ಫಿಯರ್. ಅಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್. ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ಯಾವ್ದೋ ವಿಚಾರಗಳು ನಡೀತಾ ಇರೋದೇನಿದೆ, ಚಿಕ್ಕ ಚಿಕ್ಕ ವಿಚಾರಗಳು ನಡೆಯುತ್ತಾರೆ ಹಿಂದೆಯಿಂದ ತಗೊಂಡ್ರು. ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಒಂದು ಬರ್ತಾರೆ, ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ, ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ, ಅದಕ್ಕಿಂತ ಎಲ್ಲಾದ್ರೂ ಇವಾಗ ನಡೀತಾರ ಸಿಚುವೇಶನ್ ನೋಡೋಕೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ. ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬಾ ಜನ ಇದ್ದಾರೆ. ಚಿತ್ರರಂಗ ಅಂದ್ರೆ ಒಬ್ಬರಿಬ್ರು ಇರಲ್ಲ. ಏನಾಗಿದೆ, ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಕಾನೂನು ಕರೆಕ್ಟ್ ಆಗಿ ಯಾರು ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಗಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಗಳು ಅಷ್ಟೇ ಖುಷಿ ಪಡುತ್ತೆ. ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ. ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಎದ್ದಿದೆ, ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು, ಅವರ ಸಿನಿಮಾ ರಿಲೀಸ್ ಮಾಡಬಾರ್ದು ಒಂದು ಕಡೆ, ಮತ್ತೆ ಅವರ ಮುಂದಿನ ಅಂದ್ರೆ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ. ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಗೊತ್ತಿಲ್ಲ, ಅಂದ್ರೆ ಎಲ್ಲೂ ಅವ್ರ ಬಗ್ಗೆ ಸಂಸ್ಕಾರನೇ ತೋರಿಸ್ಕೊಂಡು ಬರ್ತಾ ಇಲ್ಲ. ನೀವು ಅವ್ರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ.